ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಗುರುವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಗುರುವಾರ ಸಂಜೆ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಯಾವ ರೀತಿ ಇರುತ್ತೆ ನನ್ನ ರೋಟೀನ್ಸ್ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ನೆಕ್ಸ್ಟ್ ಡೇಗೂ ಕಂಟಿನ್ಯೂಷನ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಅಂದರೆ ನೆಕ್ಸ್ಟ್ ಫ್ರೈಡೇಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದೆ ಹೊರಗಡೆ. ಸೊ ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಸೊ ಸಂಜೆ ಟೈಮಲ್ಲಿ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಏನು ತುಂಬ ಒಣಗಿರೋ ಥರ ಇರೋದಿಲ್ಲ. ಬಟ್ ನಂಗೆ ಮಧ್ಯಾಹ್ನ ತೊಗೊಳೋದಕ್ಕೆ ನಾನು ಬಂದಿರೋದಿಲ್ಲ, ಅಥವಾ 4 ಗಂಟೆಗೆ ತೊಗೊಂಡ್ರೆ ಕರೆಕ್ಟ್ ಇರುತ್ತೆ. ಬಟ್ಟೆ ಚೆನ್ನಾಗಿ ತುಂಬ ಗರಿಗರಿಯಾಗಿ ಒಣಗಿರುತ್ತೆ. ಬಟ್ ಮತ್ತೆ ಸಂಜೆ ತೊಗೊಳ್ಳೋದ್ರಿಂದ ತಂಪಾದ ಗಾಳಿ ಬರುತ್ತಲ್ಲ, ಸೊ ಅದಕ್ಕೆ ಅಂತಲೇ ಮೆತ್ತಗಾಗ್ಬಿಟ್ಟಿರುತ್ತೆ ಬಟ್ಟೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮತ್ತು ಬೆಳಿಗ್ಗೆ ತೊಗೊಂಡ್ರೂ ಹಾಗೆ ಆಗಿಬಿಟ್ಟಿರುತ್ತೆ. ಏನಾದರೂ 4 ಗಂಟೆಗೆ ಅಥವಾ ಬಿಸಿಲು ಟೈಮಲ್ಲಿ ನಾವು ಬಟ್ಟೆನ ತೊಗೊಂಡ್ರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಬಟ್ ನನಗೆ ಆಪ್ಷನ್ ಇರೋದಿಲ್ಲ, ಹಾಗಾಗಿ ನಾನು ಸಂಜೆನೇ ಬಂದು ತೊಗೊಳ್ತೀನಿ. ಸೊ ಅದನ್ನೆಲ್ಲ ಮಡಚಿಟ್ಬಿಟ್ಟು ವಾರ್ಡ್ರೋಬಿಗೆ ಅದನ್ನು ಸೇರಿಸ್ಬಿಟ್ರೆ ಈ ಬಟ್ಟೆ ಕೆಲಸ ಮುಗಿಯೋದು. ಈಗ ತೊಗೊಂಡೋಗಿ ಅಲ್ಲೇ ಒಳಗಡೆ ಹಾಕ್ಬಿಟ್ರೆ ಬಟ್ಟೆ ಅದು ಮಡಚಿಲ್ಲ ಅಂದರೆ ಇನ್ನೂ ಕೆಲಸ ಡಬಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ತೆಗೆದಿದ್ದ ಬಟ್ಟೆಗಳನ್ನ ಅಲ್ಲೇ ಮಡಚಿಡ್ತೀನಿ. ಸೊ ಇನ್ನು ಕಾಫಿ ಮಾಡ್ಕೊಂಡಿರಲಿಲ್ಲ, ಕಾಫಿ ಟೀನು ಮಾಡ್ಕೊಂಡಿಲ್ಲ. ನನ್ನ ಮಗಳು ಕೂಡ ಮಲ್ಕೊಂಡಿದ್ದು. ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು. ಸೊ ಅವಳಿಗೂ ಹಾಲು ಕೊಡೋಣ ಅಂಥೇಳಿ ಬೂಸ್ಟನ್ನ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಅವಳಿಗೆ ಬೂಸ್ಟ್ ಏನಾದರೂ ಹಾಕ್ತೀನಿ, ಪ್ಲೇನ್ ಮಿಲ್ಕ್ ಅವಳು ಕುಡಿಯೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ನಾನು ಸ್ವಲ್ಪ ಟೀ ಮಾಡ್ಕೊಳ್ತಾಯಿದ್ದೀನಿ. ಸೊ ಸಂಜೆ ಟೈಮ್ ಇದೇ ಥರ ಇರುತ್ತೆ ನನ್ನ ರೋಟೀನ್ಸ್. ಬೆಳಿಗ್ಗೆ ಒಗ್ದಾಕಿರೋ ಬಟ್ಟೆಗಳನ್ನ ಎತ್ಕೊಂಡು ಮಡಚಿಡೋದು, ಟೀ ಕಾಫಿ ಕುಡಿಯೋದು. ಮತ್ತು ನೈಟ್ಗೆ ಏನಾದರೂ ಡಿನ್ನರ್ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಸಾಂಬಾರು ಅಥವಾ ಏನಾದರೂ ಅಡುಗೆ ಆವಾಗ ನಾನು ಮಾಡಬೇಕಾಗುತ್ತೆ. ಇದ್ದರೆ ಸ್ವಲ್ಪ ಫ್ರೀಯಾಗಿ ಬೇರೆ ಕೆಲಸಗಳನ್ನ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಆಫೀಸ್ಗೆ ಹೊರಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಸೊ ಗುರುವಾರ ಆಗಿರೋದ್ರಿಂದ ದೇವರಿಗೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೀಪ ಹಚ್ತಾಯಿದ್ದೀನಿ. ಒಂಥರ ನೆಮ್ಮದಿ ಏನೇ ಆದ್ರೂ ದೀಪ ಹಚ್ಚಿದ್ರೆ. ಹಾಗಾಗಿ ಮನೇಲಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ. ನಮಗೆ ಎಷ್ಟೋ ಕೆಲಸಗಳಿರುತ್ತೆ. ಸೊ ಈ ಕೆಲಸ ಆದಮೇಲೆ ಮಾಡೋಣ, ಆ ಕೆಲಸ ಆದಮೇಲೆ ಪೂಜೆ ಮಾಡೋಣ, ಅಯ್ಯೋ ಮನೆ ಕಸ ಗುಡಿಸಿಲ್ಲ, ಅಯ್ಯೋ ಮನೆ ಒರೆಸಿಲ್ಲ ಅಂದ್ಕೊಂಡು ತುಂಬ ನೆಗ್ಲಿಜೆನ್ಸಿ ಬರ್ತಾನೆ ಇರುತ್ತೆ. ಅಂದರೆ ಪೂಜೆ ಮಾಡದೇ ಇರೋದಕ್ಕೆ ರೀಸನ್ಸ್ ತುಂಬ ಬರ್ತಿರುತ್ತೆ. ಯಾಕಂದರೆ ಅದೊಂದು ನೆಗೆಟಿವಿಟಿ ನಮಗೆ, ಪೂಜೆ ಮಾಡಬಾರ್ದು ಅಂತ ಬರೋದಕ್ಕೆ. ಬಟ್ ಅದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಡೈಲಿ ನಾವು ದೀಪ ಹಚ್ಚೋದ್ರಿಂದ ಯಾವಾಗಲೂ ಪಾಸಿಟಿವಿಟಿನೇ ಮನೆಯಲ್ಲಿ ತುಂಬಿರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಅದು ಆದಂಥ ಅನುಭವ. ಅಂದರೆ ಯಾಕಂದರೆ ಈಗ ಪೂಜೆ ಮಾಡೋಣ, ಆವಾಗ ಪೂಜೆ ಮಾಡೋಣ, ಸಂಜೆ ಮಾಡೋಣ, ಇಲ್ಲ ಬೆಳಿಗ್ಗೆ ಮಾಡೋಣ ಅಂತ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತಿರ್ತೀವಿ ಕೆಲಸಗಳ ಮಧ್ಯ. ನಮಗೆ ಪ್ರೇಯರ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಅಂತ ದೇವರಿಗೆ ನಾವು ಇಡಲೇಬೇಕು ಡೈಲಿ. ಸೊ ಅದನ್ನ ಇಟ್ಟಾಗಲೇ ನಮಗೆ ಏನೋ ಒಂಥರ ನಮ್ಮಲ್ಲೇ ನಮಗೆ ಪಾಸಿಟಿವಿಟಿ ಬಂದೇ ಬರುತ್ತೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಆವಾಗಲೇ ಹೇಳಿದ್ನಲ್ಲ ಬಟ್ಟೆ ಎಲ್ಲ ಮಡಚಿಡಬೇಕು ಅಂತ. ಸೊ ಅದನ್ನು ಕೆಲಸನೂ ಹಾಗೆ ಟಿ ವಿ ನೋಡಿಕೊಂಡು, ಟಿ ವಿ ಅಂದರೆ ನನಗಿಷ್ಟವಾದಂಥ ಪ್ರೋಗ್ರಾಮ್ಸ್ ಏನೂ ಹಾಕೋದಿಲ್ಲ ನನ್ನ ಮಗಳು. ಅವಳಿಗೇನೋ ಒಂದು ಕಾರ್ಟೂನ್ ಚಾನಲ್ ಹಾಕ್ಕೊಂಡು ಅದು ಹಾಲು ಕುಡಿತಿದ್ದಾಳೆ. ಅವಳಿಗೆ ಇಷ್ಟ ಇಲ್ಲದೇ ಇರೋ ಅದು ಹಾಲು ಕುಡಿಯೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅವಳು ಕಾರ್ಟೂನ್ ಚಾನಲ್ ನೋಡಿಕೊಂಡೇ ಕುಡಿಯೋದು. ಅದ್ರ ಜೊತೆಗೆ ನಾನು ಕೂಡ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಟೆ.
ಹಾಗೆ ಇದು ವಾಂಗಿಬಾತ್ ಪೌಡರು. ನನಗೆ ಗೊತ್ತಿರೋ ಒಬ್ಬರು ಪರಿಚಯ ಇದ್ದಿದ್ದ ಆಂಟಿ ನನಗೆ ಇದನ್ನು ಕೊಟ್ಟು ಕಳಿಸಿದ್ರು. ಮನೆಯಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿದೆ. ಸೊ ಅದನ್ನು ಗ್ಲಾಸ್ ಬಾಟಲ್ಸ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಪೌಡ್ರುಗಳು ಮತ್ತು ಪುಳಿಯೋಗರೆ ಪೌಡರು, ವಾಂಗಿಬಾತು, ಬಿಸಿಬೇಳೆಬಾತು ಎಲ್ಲ ಮನೆಯಲ್ಲೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡಿ ಇಟ್ಕೊಳ್ತೀನಿ. ಅಂಗಡಿಯಿಂದ ತರೋದನ್ನ ಅವಾಯ್ಡ್ ಮಾಡಿದ್ದೀನಿ. ಸೊ ಈ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಎಲ್ಲನೂ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಡಿಮೆ ಕ್ವಾಂಟಿಟಿ ಆದರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಒಂಥರ ಹೆಲ್ದಿ, ಅಂದರೆ ನಮಗೆ ಏನು ಹಾಕಿದ್ದೀವಿ, ಹೇಗೆ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅಂಗಡಿಯಿಂದ ತಂದಿರೋದು ಗೊತ್ತಿರಲ್ಲ ಅಲ್ವಾ. ಅದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಹಾಗೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣಿತ್ತು. ಸೊ ಅದನ್ನು ಅವಳಿಗೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇವಾಗ ಅವಳಿಗೆ ಮಾವಿನ ಹಣ್ಣು ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಅದನ್ನು ಕೊಡ್ತಾಯಿದ್ದೀನಿ. ಇನ್ನು ಅವಳು ಊಟ ಮಾಡೋದಿನ್ನ ಟೈಮ್ ಇದೆ. ಇವಾಗ ಜಸ್ಟ್ 6:30 6:40 ಆಗಿದೆ. ಹಾಗಾಗಿ ತಿನ್ಕೊಳ್ಳಿ. ಇನ್ನು 8:30 9 o'clock ಹಂಗೆ ಅವಳು ಊಟ ಮಾಡೋದು ನಮ್ಮ ಜೊತೆಗೆ. ಹಾಗಾಗಿ ಹಣ್ಣು ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸೊ ಹಾಗೆ ಅವಳಿಗೆ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಏನಾದರೂ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ, ಅದು ಇದು ಅಂದ್ಕೊಂಡು ಮಾಡ್ಕೊಂಡು ಕೂತಿರ್ತಾಳೆ. ಸೊ ಅವಳ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಈ ಬೆಕ್ಕು ಜೊತೆ ಸ್ವಲ್ಪ ಆಟ ಆಡಿಕೊಂಡು ಈ ಥರ ನನ್ನ ನೈಟ್ ರೋಟೀನ್ಸ್ ಹೋಗ್ತಾಯಿದೆ. ಬಿಡುತ್ತೆ, ಅದು ಮೊದಲಿನ ಥರ ಅಲ್ಲ ಈಗ ನೋಡೋದು. ಬೆಕ್ಕಿಗೆ ಈ ಬೀನ್ ಬ್ಯಾಗ್ ಮೇಲೆ ಮಲ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಅದಕ್ಕೆ ನಾನು ಎದ್ದೇಳಲ್ಲ ಅಂತ ನನ್ನ ಮಗಳ ಜೊತೆ ಗಲಾಟೆ ಮಾಡ್ತಿರೋದು. ಅವಳು ಎಬ್ಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದಲ್ಲೇ ನಾನು ಮಲ್ಕೋಬೇಕು, ನೀನು ನನ್ನ ಮುಟ್ಬೇಡ ಅಂತ ತುಂಬ ಜೋರು ಮಾಡ್ತಾಯಿದ್ದೆ. ಮಲ್ಕೊಳ್ಳುತ್ತೆ ಅದ್ರ ಮೇಲೆ. ಬಟ್ ಅದು ಉಗುರು ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಬೀನ್ಸ್ ಬ್ಯಾಗ್ನ ಸ್ಕ್ರ್ಯಾಚಸ್ ಮಾಡುತ್ತೆ, ಅಂದರೆ ಹಿಂಗೆ ಬಿಗಿ ಹಿಡಿಯುತ್ತಲ್ಲ. ಸೊ ಅದು ಮೆಟೀರಿಯಲ್ ಒಂಥರ ಏನು ರಬ್ಬರ್ ಮೆಟೀರಿಯಲ್ ಥರ ಇರೋದ್ರಿಂದ ಅದು ಸ್ಕ್ರ್ಯಾಚಸ್ ಥರ ಕಾಣುತ್ತೆ. ಸೊ ಅದೊಂದು ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ನನ್ನ ಸ್ಲಿಪ್ಪರು ಕೂಡ ಹೊರಗಡೆ ಆಟ ಆಡ್ತಿರುತ್ತಲ್ಲ, ಅದಕ್ಕೂ ಹಾಗೆ ಮಾಡಿದೆ. ಹೊಸ ಸ್ಲಿಪ್ಪರು ಸುಮ್ಮನೆ ಕೈನಲ್ಲಿ ಉಗುರಿನಲ್ಲಿ ಈ ಥರ ಮಾಡಿ ಫುಲ್ ಕ್ರ್ಯಾಚಸ್ ಮಾಡಿಬಿಟ್ಟಿದೆ. ಓಕೆ, ಇದು ನೆಕ್ಸ್ಟ್ ಫ್ರೈಡೇ ಮಾರ್ನಿಂಗ್. ರಜಾ ಇದೆ ಇವತ್ತು ಆಫೀಸಿಗೆ. ಫುಲ್ ಪೀಸ್ಫುಲ್ಲಾಗಿ ನಾನು ಎದ್ದಿರೋದು. ಇವತ್ತು ರಜಾ ಇರೋ ಕಾರಣ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಮಗಳು ಇಬ್ಬರೂ. ನನ್ನ ಹಸ್ಬೆಂಡ್ ಬಂದು ಅವರ ಫ್ರೆಂಡ್ಸ್ ಜೊತೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅದು ತಮಿಳ್ನಾಡು ಸೈಡ್ ಇರುವಂಥ ಒಂದು ದೇವಸ್ಥಾನ. ನನಗೆ ನೇಮ್ ಅಷ್ಟು ಸರಿ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಬೆಳಿಗ್ಗೆ 4 ಗಂಟೆಗೆ ರೆಡಿಯಾಗಿ ಹೊರಟರು. ಸೊ ನಾವು ನಿಧಾನಕ್ಕೆ ಹೊರಡೋಣ, ಡೈಲಿ ನಾನು ಬೇಗ ಎದ್ದೇಳೋದಿದ್ದೇ ಇರುತ್ತೆ ಅಂದ್ಬಿಟ್ಟು ಮಲ್ಕೊಂಡೆ. ಬಟ್ ನಿದ್ದೆ ಬರಲಿಲ್ಲ. ಸೊ ನಾನು ಒಂದು 5:30 6 ಗಂಟೆ ಹತ್ತತ್ರ ಎದ್ಬಿಟ್ಟೆ. ಸುಮ್ಮನೆ ಟೈಮ್ ಹಾಗೆ ಕೂತ್ಕೊಂಡು ನೀರು ಕುಡ್ಕೊಂಡು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ಯಾಕಂದರೆ ಡೈಲಿ ಗಡಿಬಿಡಿ ಕೆಲಸ ಡೈಲಿ ಫುಲ್ ವೀಕ್ ಇದ್ದೇ ಇರುತ್ತೆ. ಸೊ ರಜಾ ಇದ್ದಿದ್ದ ದಿನನಾದರೂ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೈಟೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ಲ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏನಾದರೂ ಟೀ ಎಲ್ಲ ಆಮೇಲೆ ಮಾಡ್ಕೊಂಡು ಕುಡಿದ್ಬಿಟ್ಟು, ಇವತ್ತೇನು ಟಿಫನ್ಗೇನು ಮಾಡ್ತಿಲ್ಲ ನಾನು. ಅಕ್ಕಿ ನೆನೆಸ್ಬಿಟ್ಟಿದ್ದೀನಿ ನೈಟು. ಸೊ ಅದನ್ನು ರುಬ್ಬಿಟ್ಟು ನಾನಿವತ್ತು
ಹೊರಡಬೇಕು. ಹಾಗೆ ಲೈಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು 3 ಡೇಸ್ವರೆಗೂ ರಜಾ ಇದೆ. ಸೊ ಹಾಗಾಗಿ ವಾಪಸ್ ಬರೋ ತನಕ ಏನು ಮನೆಯಲ್ಲಿ ಗಲೀಜಾಗಬಾರ್ದು. ಅಡುಗೆ ಮನೆಯಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿ ಎಲ್ಲ ಪಾತ್ರೆಗಳೆಲ್ಲ ಮತ್ತೆ ವಾಶ್ ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಬೇಕು. ಇಲ್ಲಾಂದರೆ ಬರೋಷ್ಟರಲ್ಲಿ ಎಲ್ಲ ಏನಾದರೂ ಇಟ್ಬಿಟ್ಟಿದ್ರೆ ಸ್ಮೆಲ್ ಬಂದುಬಿಟ್ಟಿರುತ್ತೆ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ. ಅವಳಿಗೆ ಊರಿಗೆ ಹೋಗಬೇಕು ಇದೆಲ್ಲ ಬೇಗ ಚಿನ್ನು ಅಂದರೆ ಎದ್ದುಬಿಡ್ತಾಳೆ. ಸೊ ಹಾಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ. ಡೈಲಿ ನಾರ್ಮಲ್ ಸ್ಕೂಲಿಗೆ ಎದ್ದೇಳ್ಸೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಈ ಥರದಕ್ಕೆಲ್ಲ ಬೇಗ ಎದ್ದೇಳ್ತಾಳೆ. ಹಾಗಾಗಿ ಸ್ವಲ್ಪ ಮಲ್ಕೊಳ್ಳಿ ರಜಾ ಇದೆಯಲ್ಲ ಅಂದ್ಬಿಟ್ಟು ನಾನೇ ಸುಮ್ಮನೆ ಇದ್ದೀನಿ. ನಾನು ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಕೂತ್ಕೊಂಡು ಆರಾಮಾಗಿ ಅಂದ್ಬಿಟ್ಟು ಟೀ ಮಾಡಿಕೊಂಡೆ. ಹಾಗೆ ಸಾಂಗ್ಸ್ ಕೂಡ ಹಾಕಿರ್ತೀನಿ. ಬೆಳಿಗ್ಗೆ ಹೊತ್ತು ಸುಪ್ರಭಾತ ಹಾಕ್ತೀನಿ. ಅದಾದಮೇಲೆ ನನಗೆ ಮೆಲೋಡಿ ಸಾಂಗ್ಸ್ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡಿರ್ತೀನಿ. ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ನೆಕ್ಸ್ಟು ಹೊರಡೋದಕ್ಕೆ ರೆಡಿ ಆಗಬೇಕು. ಅದಕ್ಕೆಲ್ಲ ಸ್ವಲ್ಪ 1-2-3 ಡ್ರೆಸ್ನ ಎತ್ತಿಟ್ಕೋಬೇಕು. ಹಾಗೆ ಸ್ವಲ್ಪ ಮನೆಯಲ್ಲಿ ಹಣ್ಣುಗಳಿದೆ, ಮಾವಿನ ಹಣ್ಣೆಲ್ಲ. ಸೊ ಇನ್ನು ಬರೋ ತನಕ ಅದು ಚೆನ್ನಾಗಿರೋದಿಲ್ಲ, ಹೋಗ್ಬಿಡುತ್ತೆ ಅಂತೇಳಿ ಅದನ್ನು ಎಲ್ಲ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಮ್ಮಂಗೆ ಒಂದು ವ್ಯಾನಿಟಿ ಬ್ಯಾಗ್ನ ತೊಗೊಂಡಿದ್ದೆ, ಅದನ್ನು ಕೂಡ ಎತ್ತಿಟ್ಕೋಬೇಕು. ಸೊ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ತುಂಬ ಐಟಮ್ಸು ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ನ ತೊಗೊಂಡು ಹೋಗ್ತೀನಿ. ಜೊತೆಗೆ ಮಗಳು ಇರ್ತಾಳಲ್ಲ, ಸೊ ಅವಳನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಮತ್ತು ಬಸ್ಗಳೆಲ್ಲ ಸರಿ ಹೇಗೆ ಸಿಗುತ್ತೋ ಏನೋ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಐಟಮ್ಸ್ ಏನು ತೊಗೊಂಡೋಗೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಸಿಂಪಲ್ಲಾಗಿ ಅಷ್ಟನ್ನು ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ರೆಡಿ ಆಗೋದಕ್ಕೆ ಅಂಥೇಳಿ ನನ್ನ ಮಗಳಿಗೆ ಡ್ರೆಸ್ನ ಎಲ್ಲ ಎತ್ತಿಡ್ತಾ ಇದ್ದೀನಿ. ಹಾಗೆ ನನಗೂ ಕೂಡ ಯಾವ ಡ್ರೆಸ್ ಹಾಕ್ಕೊಳ್ಳೋದು ಏನು ಅಂತೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅವಳಿಗೆ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡೋದಷ್ಟೇ ಇನ್ನು ಇರೋದು. ಹಾಗೆ ಏನು ಕಾರ್ಪೊರೇಷನ್ ಅವರು ಏನು ಗಾರ್ಬೇಜ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಅಂತ ಬಂದರು. ಸೊ ಅದನ್ನು ಕೂಡ ನನ್ನ ಮಗಳು ತೊಗೊಂಡೋಗಿ ಹಾಕಿ ಬಂದಿದ್ದಾಳೆ. ಅವಳಿಗೆ ಅದೊಂದು ಬೆಳಗ್ಗೆ ಹೊತ್ತು ನಾನು ಕೊಡೋ ಟಾಸ್ಕ್, ನೀನೇ ಹೋಗಬೇಕು ಅಂತೇಳಿ ಅವಳಿಗೆ ರೂಢಿ ಮಾಡಿಸ್ಬಿಟ್ಟಿದ್ದೀನಿ. ಸೊ ಬಂದ ತಕ್ಷಣ ಏನು ಕಸ ಇಟ್ಟಿರ್ತೀನಿ ಅದನ್ನು ತೊಗೊಂಡು ಹೋಗಿ ಹಾಕ್ಬಿಟ್ಟು ಬರ್ತಾಳೆ. ಸೊ ಇವಾಗ ಅವಳಿಗೆ ಕೇಳಬೇಕು, ಡ್ರೆಸ್ ನಾನು ಸೆಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಇದನ್ನು ಹಾಕೋ ಅಂತ. ಆಮೇಲೆ ಸ್ನಾನ ಎಲ್ಲ ಆದಮೇಲೆ ಇದು ಹಾಕಲ್ಲ ಅಂತಾಳೆ. ಸೊ ಹಾಗಾಗಿ ತೆಗೆದಿಡುವಾಗಲೇ ನಾನು ಅವಳಿಗೆ ಒಂದು ಸಲ ಕೇಳಿಬಿಟ್ಟು ಇದು ಓಕೆನಾ ಅಂತ ಹೇಳ್ಬಿಟ್ಟು ಎತ್ತಿರ್ತೀನಿ. ಹಾಗೆ ಸ್ವಲ್ಪ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ರೂಮಲ್ಲೂ ನಾನು ಬೆಡ್ ಸ್ಪ್ರೆಡ್ ಅದೆಲ್ಲ ಸರಿ ಮಾಡಿಬಿಟ್ಟು ಬಟ್ಟೆ ಸ್ವಲ್ಪ ಎಲ್ಲ ಇತ್ತು ಅದನ್ನು ಆದಷ್ಟು ಮಡಚಿಟ್ಬಿಟ್ಟು ಕ್ಲಿಯರ್ ಮಾಡಿ ರೂಮ್ಸ್ ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೆಂಡಿಂಗ್ ಒಂದು ಅಕ್ಕಿ ನೆನಾಕ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ. ಸೊ ನಿನ್ನೆ ನೈಟ್ ಏನಾಯಿತು, ಸ್ವಲ್ಪ ಅನ್ನ ಉಳಿದ್ಬಿಟ್ಟಿತ್ತು. ಹಾಗಾಗಿ ನೆನೆಸ್ಬಿಟ್ಟೆ ಅಕ್ಕಿಗೆ. ಇವಾಗ ಅದನ್ನು ರುಬ್ಬಿಟ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಯಾಕಂದರೆ ಹೊರಗಡೆ ಪರ್ಮನೆಂಟೇಷನ್ ಆಗೋದಕ್ಕೆ ಅಂತ ಇಟ್ಟರೆ ನಾನು 3 ಡೇಸ್ ಇರಲ್ಲ ಅಲ್ವಾ. ಹಾಗಾಗಿ ಫ್ರಿಜ್ಜಲ್ಲೇ ನೀನು ಎಷ್ಟು ಹಾಕ್ತೀಯ ಆಗು ಅಂತ ಹೇಳ್ಬಿಟ್ಟು ಫ್ರಿಜ್ಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಏನಿಲ್ಲ. ನಾನಿವಾಗ ಒಂದು ಸ್ವಲ್ಪನೇ ನೆನೆ ಹಾಕ್ಬಿಡ್ತೀನಿ ಅಷ್ಟೇ. 2 ಸಲ ನಾನು ಯೂಸ್ ಮಾಡಿಕೊಂಡ್ರೆ ಖಾಲಿ ಆಗಬೇಕು, ಆ ಥರ ನಾನು ಅಕ್ಕಿನ ನೆನೆ ಹಾಕ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲ ಮುಗಿಸಿ ಫ್ರಿಜ್ಗೆ ಎತ್ತಿಟ್ಟರೆ ಮುಗೀತು ಕೆಲಸ. ಹಾಗೆ ಸ್ವಲ್ಪ ರಿಮೈನಿಂಗ್ ಏನು ವಾಶ್ಗೆ ಹಾಕಿರ್ತೀನಿ ಪಾತ್ರೆಗಳು, ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನಾಗಿದ್ದಾಯಿತು. ನನ್ನ ಮಗಳದ್ದು ಸ್ನಾನ ಎಲ್ಲ ಮುಗೀತು. ಅವಳು ರೆಡಿಯಾಗಿದ್ದಾಯಿತು. ಅವಳಿಗೆ ತಲೆ ಎಲ್ಲ ಬಾಚೋಷ್ಟರಲ್ಲೇ ನಂಗೆ ಸಾಕಾಗ್ಬಿಡುತ್ತೆ. ತುಂಬ ಅಳ್ತಾಳೆ ತಲೆ ಬಾಚುವಾಗ. ಅದೊಂದು ನನಗೆ ತುಂಬ ಪ್ರಾಬ್ಲಮ್. ಯಾವಾಗಲೂ ಸಿಕ್ಕಾಗ್ಬಿಟ್ಟಿರುತ್ತಲ್ಲ, ಸ್ವಲ್ಪ ಅವಳಿಗೆ ಅದು ಜಾಸ್ತಿನೇ ಇದು ಮಾಡ್ಕೊತಾಳೆ. ಅವಳಿಗೆ ರೆಡಿ ಮಾಡೋಷ್ಟ್ರಲ್ಲಿ ಕೋಪನೇ ಬಂದುಬಿಟ್ಟಿರುತ್ತೆ ನನಗೆ, ಅವಳಿಗೆ ಅಳು ಬಂದುಬಿಟ್ಟಿರುತ್ತೆ. ಸೊ ಹೀಗಾಗುತ್ತೆ ನೋಡಿ. ಆವಾಗಲೇ ಕೂತ್ಕೊಂಡಿದ್ದಾಳೆ.
ಸೊ ಫೈನಲಿ ಅವಳು ರೆಡಿ ಆದಳು. ಸರಿ ಆಯಿತು, ನೀನು ಕಾರ್ಟೂನ್ ಚಾನಲ್ ನೋಡ್ಕೊಂಡು ಕೂತ್ಕೋ, ನಾನು ಸ್ವಲ್ಪ ರೆಡಿ ಆಗಿಬಿಡ್ತೀನಿ, ಬೇಗ ಹೊರಡೋಣ ಅಂಥೇಳಿ ನಾನಿವಾಗ ರೆಡಿ ಆಗೋದಕ್ಕೆ ಅಂತ ಹೋದೆ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಪಟ ಅಂತ ನಾವು ಹೊರಡಬೇಕು, ಏಕೆಂದರೆ ಬಸ್ಸೆಲ್ಲ ಕ್ಯಾಚ್ ಮಾಡಬೇಕಲ್ಲ. ಆಗಲೇ 10:30 ಆಗಿಬಿಡ್ತಾ ಇದೆ. ಹೋಗೋಣ ಅಂದ್ಕೊಂಡು ಅಮ್ಮ ಮೇಲಿಂದ ಮೇಲೆ ಫೋನ್ ಮಾಡ್ತಾಯಿದ್ದು, ಇನ್ನೂ ಹೊರಟಿಲ್ವಾ, ಇನ್ನೆಷ್ಟೊತ್ತು ಕೊಡ್ತೀರ, ರಜಾ ಇದೆಯಲ್ಲ, ಬೇಗ ಹೊರಟು ಬರಬೇಕಲ್ವ ಅಂತ ಅಂದ್ಕೊಂಡು. ಸೊ ಬರೋದವರು ಇಲ್ಲ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋದಕ್ಕೆ, ನಾವೇ ಸ್ವಲ್ಪ ದೂರ ನಡ್ಕೊಂಡು ಇಲ್ಲ ಆಟೋದೇನಾದರೂ ಹೋಗಬೇಕು. ಆಟೋದಲ್ಲಿ ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ರೆಡಿ ಆಗಿದ್ದೆಲ್ಲ ಆಯಿತು. ಸೊ ಹೊರಟ್ರೆ ಇನ್ನು ಮುಗೀತು. ಇನ್ನು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಐಟಮ್ಸ್ ಎಲ್ಲ ಎತ್ಕೋಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೊರಡ್ತೀನಿ. ಹಾಗೆ ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟ್ ವ್ಲಾಗ್ ನಾನು ಅಮ್ಮನ ಮನೆಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹೋಗ್ಬರ್ತೀನಿ. ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.